Everyone, welcome to Study Smart tutorial. Today I will explain over subscription and under subscription. ಸೊ ಇಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಅಂದರೆ ಕಂಪನಿ ಇಶ್ಯೂ ಮಾಡಿರೋದು 20,000 ಅಂತ ಹೇಳಿದ್ರೆ ಅಪ್ಲಿಕೇಶನ್ ಮನಿ 25,000ನ ರಿಸೀವ್ ಮಾಡಿರುತ್ತೆ. ಸೊ ದ ಎಕ್ಸೆಸ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ಅನ್ ಓವರ್ ಸಬ್ಸ್ಕ್ರಿಪ್ಷನ್. ಸೊ ಈಗ ಕಂಪನಿಗೆ ಬೇಕಾಗಿರೋದು 20,000, ಬಟ್ ಈ ಅಪ್ಲಿಕೇಶನ್ನ ಮೋರ್ ದ್ಯಾನ್ 20,000ನ ರಿಸೀವ್ ಮಾಡುತ್ತೆ. ದ ಎಕ್ಸೆಸ್ ಅಮೌಂಟನ್ನು ನಾವೇನಂತ ಹೇಳೋದು ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೇವೆ. ಸೊ ಈ ಓವರ್ ಸಬ್ಸ್ಕ್ರಿಪ್ಷನಲ್ಲಿ ಏನೆಲ್ಲ ಜರ್ನಲ್ ಎಂಟ್ರೀಸ್ ಬರುತ್ತೆ ಅಂತ ಹೇಳಿದ್ರೆ, ಫಸ್ಟು ಅಪ್ಲಿಕೇಶನ್ಗೆ ನಾವು ಜರ್ನಲ್ನ ಪಾಸ್ ಮಾಡಬೇಕಾಗಿರುತ್ತೆ. ಅಪ್ಲಿಕೇಶನ್ ಮನಿ ರಿಸೀವ್ಡ್ಗೆ ಏನು ಜರ್ನಲ್ ಎಂಟ್ರಿ ಬರುತ್ತೆ ಅಂತ ಹೇಳಿದ್ರೆ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಇಲ್ಲಿ ನಾವು ಬರಿಬೇಕಾದ್ರೆ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆಗಿರೋದನ್ನು ನಾವು ವ್ಯಾಲ್ಯೂನ ತಗೊಳ್ಬೇಕಾಗಿರುತ್ತೆ. ಇಲ್ಲಿ ಅಪ್ಲಿಕೇಶನ್ ಮನಿ 25 ಅಂತ ಇದ್ದರೆ 25,000ನ ತಗೊಳ್ಳಿ, ಮನಿ ರಿಸೀವ್ಡ್ ಆಗಿರೋದು. ಇದ್ರ ಜೊತೆಗೆ ಅಪ್ಲಿಕೇಶನ್ ರುಪೀಸ್ ಎಷ್ಟಿರುತ್ತೆ ಆ ವ್ಯಾಲ್ಯೂಸ್ನ ಹಾಕ್ಕೊಂಡು ಮಲ್ಟಿಪ್ಲೈ ಮಾಡಿ ಔಟರಲ್ಲಿ ಬರಿಬೇಕು. ನರೇಷನ್ನು ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆಗಿರುತ್ತೆ. ಈಗ ಮನಿ ರಿಸೀವ್ಡ್ ಆದ ನಂತರ ನಾವು ಯಾವುದಕ್ಕೆ ಪಾಸ್ ಮಾಡಬೇಕು? ಟ್ರಾನ್ಸ್ಫರ್ಡ್ಗೆ. ಸೊ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಕಂಪನಿಗೆ ನೀಡಿರೋದು ನಮ್ಮ 20,000 ಮಾತ್ರ. ಕಂಪನಿ ಇಶ್ಯೂ ಮಾಡಿರೋದು 20,000, ಬಟ್ ಇಲ್ಲಿ ಅಪ್ಲಿಕೇಶನ್ ರಿಸೀವ್ ಮಾಡಿರೋದು 25. ಸೊ ಅಪ್ಲಿಕೇಶನ್ ರಿಸೀವ್ಡ್ ಅಂದಾಗ 25,000ನ ತಗೊಳ್ಬೇಕು. ರಿಸೀವ್ಡ್ ಅಂದರೆ ಕಂಪನಿಗೆ ನೀಡಿರೋಂಥ ಶೇರ್ಸ್ ಮಾತ್ರ ತೊಗೊಳ್ಬೇಕಾಗಿರುತ್ತೆ. ಇಲ್ಲಿ ಕಂಪನಿಗೆ ನೀಡಿರೋದು ಫಾರ್ ಎಕ್ಸಾಂಪಲಲ್ಲಿ 20,000 ಇಂಟು ಅಪ್ಲಿಕೇಶನ್ ಮನಿ. ಸೊ ಎಷ್ಟು ವ್ಯಾಲ್ಯೂ ಇರುತ್ತೆ ಅಪ್ಲಿಕೇಶನ್ ಮನಿ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ನರೇಷನ್ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್. ಸೊ ಕಂಪನಿಗೆ ನೀಡಿದ್ದು 20, ಬಟ್ ಇಲ್ಲಿ ಕಂಪನಿ ರಿಸೀವ್ ಮಾಡಿರೋದು 25,000. ಎಕ್ಸೆಸ್ ಮನಿನ ಏನು ಮಾಡುತ್ತೆ ಅಂದರೆ ಕಂಪನಿ ರಿಜೆಕ್ಟ್ ಮಾಡುತ್ತೆ. ಸೊ ರಿಜೆಕ್ಟ್ ಮಾಡಿದಾಗ ಏನು ಜರ್ನಲ್ ಎಂಟ್ರಿ ಬರುತ್ತೆ ಅಂತ ಹೇಳಿದ್ರೆ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. 25,000ಇಂದ 20,000ನ ಲೆಸ್ ಮಾಡಿ ಕಂಪನಿಗೆ ನೀಡಿರೋದು 20, ಬಟ್ ಇಯರ್ ವಿ ಹ್ಯಾವ್ ಟು ರಿಸೀವ್ 25,000. ಸೊ ದ ಎಕ್ಸೆಸ್ ಮನಿ ಏನಾಗಿರುತ್ತೆ 5,000ನ ರಿಜೆಕ್ಟ್ ಮಾಡುತ್ತೆ. ಸೊ ಇಲ್ಲೂ ಕೂಡ ಅಪ್ಲಿಕೇಶನ್ದೇ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ ಬರಬೇಕು. ಸೊ ಇದನ್ನು ನಾವು ಓವರ್ ಸಬ್ಸ್ಕ್ರಿಪ್ಷನ್ಗೆ ಬರೋಂಥ ಕಾಮನ್ ಆಗಿ ಬರೋಂಥ ಜರ್ನಲ್ ಎಂಟ್ರೀಸ್ ಆಗಿರುತ್ತೆ. ಇನ್ನು ಆ್ಯಸ್ ಯೂಶ್ವಲ್ ಅಲಾಟ್ಮೆಂಟ್, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ ನಾರ್ಮಲ್ ಎಂಟ್ರೀಸ್ ನಂದು ಪ್ರೀವಿಯಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ. ಯಾವುದೆಲ್ಲ ಅಲಾಟ್ಮೆಂಟ್ಗೆ ಏನು ಜರ್ನಲ್ ಎಂಟ್ರಿ ಬರುತ್ತೆ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ ಏನು ಜರ್ನಲ್ ಎಂಟ್ರೀಸ್ ಇರುತ್ತೆ. ಸೊ ಆ ಸೇಮ್ ಜರ್ನಲ್ ಎಂಟ್ರೀಸ್ನ ನಾವು ಮಾಡ್ತಾ ಹೋಗಬೇಕು. ಓವರ್ ಅಂದಾಗ ಈ 3 ಎಂಟ್ರೀಸಲ್ಲಿ ಚೇಂಜಸ್ ಆಗುತ್ತೆ. ವ್ಯಾಲ್ಯೂಸು 25,000 ಎಕ್ಸೆಸ್ ಮನಿ ಆ್ಯಂಡ್ ಕಂಪನಿಗೆ ನೀಡಿರೋದು ಆ್ಯಂಡ್ ಎಕ್ಸೆಸ್ ಮನಿನ ರಿಜೆಕ್ಟ್ ಮಾಡಿರೋದಕ್ಕೆ ನಾವು ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕು. ನೆಕ್ಸ್ಟು ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ, ಅಂಡರ್ ಸಬ್ಸ್ಕ್ರಿಪ್ಷನ್ ಅಂದಾಗ ಕಂಪನಿ ರಿಜಿಸ್ಟರ್ಡ್ ಮಾಡಿರೋದು 5 ಲ್ಯಾಕು, ಬಟ್ ಕಂಪನಿ ರಿಸೀವ್ಡ್ ಆಗಿರೋಂಥ ವ್ಯಾಲ್ಯೂ 40,000. ಈ ಲೆಸ್ ದ್ಯಾನ್ ಅಮೌಂಟ್ ಇರೋದಿರುತ್ತಲ್ಲ ಅದನ್ನು ನಾವೇನಂತ ಹೇಳೋದು ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಏನೂ ಕೂಡ ಜರ್ನಲ್ ಎಂಟ್ರೀಸು ಚೇಂಜ್ ಆಗಲ್ಲ. ಆ್ಯಸ್ ಯೂಶ್ವಲ್ ಅಪ್ಲಿಕೇಶನ್, ಅಲಾಟ್ಮೆಂಟ್ ಆ್ಯಂಡ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ ನಾರ್ಮಲ್ ಆಗಿ ನಾವು ಪಾರಲ್ಲಿ ಏನು ಜರ್ನಲ್ನ ಪಾಸ್ ಮಾಡ್ತಾ ಇರ್ತೀವೋ ಅದೇ ಜರ್ನಲ್ನ ಪಾಸ್ ಮಾಡಬೇಕು. ಬಟ್ ಕ್ಯಾಲ್ಕುಲೇಷನ್ಗೆ ಯಾವ ಅಮೌಂಟನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ರಿಜಿಸ್ಟರ್ಡ್ ಕ್ಯಾಪಿಟಲ್ನ ತಗೊಳ್ಳಂಗಿಲ್ಲ. ಇಯರ್ ವಿ ಓನ್ಲಿ ಟೇಕ್ ಅನ್ ದ ಇಶ್ಯೂಡ್ ಕ್ಯಾಪಿಟಲ್. ಸೊ ದೀಸ್ 2 ಆರ್ ದ ಓವರ್ ಆ್ಯಂಡ್ ಅಂಡರ್ ಸಬ್ಸ್ಕ್ರಿಪ್ಷನ್. ಥ್ಯಾಂಕ್ ಯು.